ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಮಸ್ತಾಗ ಆಯಿಲ್ ಕಮ್ಮಿ ಹೀರ್ಕೊಳ್ಳುವಂಗೆ ಪೂರೆ ಹೇಗೆ ಮಾಡ್ತಾನೆ ಅಂತ ನೋಡ್ಕೊಂಬರೋನು. ಸೇಮ್ ಹೋಟೆಲ್ ಸ್ಟೈಲ್ ಇರ್ತಾವ್ರಿ, ಅಷ್ಟು ಚಲೋ ಉಬ್ಬಿರ್ತಾವೆ, ಅಷ್ಟು ಚಲೋ ಟೇಸ್ಟ್ ಇರ್ತಾವೆ. ಹೆಂಗೆ ಮಾಡೋದಂತ ನೋಡ್ಕೊಂಬರೋನು. ನಾನಿಲ್ಲಿ 2 ಥರ ಹಿಟ್ಟು ಯೂಸ್ ಮಾಡ್ಕೊಳಕತ್ತೀನಿ. ಒಂದು ಗೋಧಿ ಹಿಟ್ಟು, ಒಂದು ಮೈದಾ ಹಿಟ್ಟು, 2 ಈಕ್ವಲ್ ಪೋರ್ಷನ್ದಾಗ ಒಂದೊಂದು ಕಪ್ ತೊಗೊಂಡಿನಿ. ಈಗ ಮ್ಯಾಗ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಂಡೀನಿ. ಆಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಹಾಕ್ಕೊಳಕತ್ತೀನಿ ನಾನು. ಹಾಕ್ಕೊಂಡು ಕ್ಯಾಸ ಇದಕ್ಕೆ ಕಾದಾರಿದ್ದು ಎಣ್ಣೆ ಹಾಕ್ಕೊಳ್ಳೋನು. ಎಣ್ಣೆ ಹಾಕಿ ಕ್ಯಾಸ ಇದನ್ನು ಕರೆಕ್ಟಾಗಿ ಒಣ್ಣೆಕ ಮಿಕ್ಸ್ ಮಾಡ್ಕೊಳ್ಳೋಣ. ಅಷ್ಟು ಸಾಮಗ್ರಿ ಹಿಟ್ಟಿನ ಜೊತೆ ಮಿಕ್ಸ್ ಆಗ್ಬೇಕು. ಆ ಥರ ನೀವು ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇದನ್ನು ಕಲಿಸ್ಬೇಕಾದ್ರೆ ಸ್ವಲ್ಪ ಹುಷಾರು, ಯಾಕಂದ್ರೆ ಎಣ್ಣೆ ಕಾದಿರ್ತೈತಲ್ಲ ಅದ್ರ ಸಂಬಂಧ ಕೈ ಸುಡ್ಕೊಳ್ಳಾರ್ದಂಗೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕಾಕೈತಿ. ಇದನ್ನು ಅಷ್ಟು ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈಗ ಇದನ್ನು ನೀವು ಕಲಿಸ್ಕೋಬೇಕಾಕೈತಿ. ಅದಕ್ಕಿಂತ ಮೊದಲು ಎಣ್ಣೆ ಅಷ್ಟು ಹಿಟ್ಟು ಜೊತೆ ಮಿಕ್ಸ್ ಆಗೈತಿ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕಾಕೈತಿ. ಪೂರ್ತಿ ಚೆಂದಾಗ ಮಿಕ್ಸ್ ಮಾಡ್ಬೇಕಾಕೈತಿ ಅದನ್ನು ಅಷ್ಟು, ಅಂದ್ರಷ್ಟೇ ನಿಮ್ಮದು ಪೂರೆ ಚಲೋ ಬರ್ತಿರ್ತಾವೆ. ಅದ್ರ ಸಂಬಂಧ ಈಗ ಇಲ್ಲೇ ಹಿಟ್ಟಷ್ಟು ಎಣ್ಣೆ ಜೊತೆ ಮಿಕ್ಸ್ ಆಗೈತಿ. ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ಕೊತ ಹೋಗೋಣ. ಹಿಟ್ಟು ನಾದ್ಕೊತ ಹೋಗೋಣ ಕರೆಕ್ಟಾಗಿ ಬೇಕಾದ ಅದಕ್ಕೆ. ನೀರು ಅಷ್ಟು ಒಮ್ಮಾಕ್ಲೆ ಹಾಕಕ್ಕೆ ಹೋಗ್ಬೇಡ್ರಿ, ಸ್ವಲ್ಪ ಸ್ವಲ್ಪ ಹಾಕಿ ಕ್ಯಾಸ ಕಲಿಸ್ಕೊತ ಹೋಗ್ರಿ. ಹಿಟ್ಟಿನ ನಡುವೆ ಎಲ್ಲಿಯೂ ಗಂಟು ಇರ್ಲಾರ್ದಂಗೆ ಕರೆಕ್ಟಾಗಿ ಇದನ್ನು ನಾದ್ಕೋಬೇಕಾಕೈತಿ. ಚಪಾತಿ ಹಿಟ್ಟಿನ ಹದಕ್ಕೆ ನೀವು ಇದನ್ನು ನಾದ್ಕೋಬೇಕಾಕೈತಿ. ಈಗ ನಾನು ಇದನ್ನ ಇಷ್ಟ ಬಿಟ್ಟು ಡೈರೆಕ್ಟ್ ನಾದೇ ತೋರಿಸ್ತೀನಿ. ಇಲ್ಲಿ ನೋಡ್ಬೋದು ನೀವು ಇದೇ ಥರ ಇದನ್ನು ನೀವು ಕರೆಕ್ಟಾಗಿ ನಾದ್ಕೋಬೇಕಾಕೈತಿ. ಇಲ್ಲಿ ನೋಡ್ಬೋದು ನೀವು ಸೇಮ್ ಚಪಾತಿ ಹಿಟ್ಟಿನ ಹದಕ್ಕೆ. ಇಲ್ಲೇ ನಾವು ಬರೀ ಮೈದಾಲಿಂತನೂ ಅಷ್ಟೇ ಮಾಡಿಲ್ಲ. ಒಂದು ಕಪ್ ನಾವು ಗೋಧಿ ಹಿಟ್ಟು ಹಾಕ್ಕೊಂಡೀವಿ, 1 ಕಪ್ ಮೈದಾ ಹಿಟ್ಟು ಹಾಕ್ಕೊಂಡೀವಿ. ಹಾಕ್ಕೊಂಡು ಕ್ಯಾಸ ಈ ಹದಕ್ಕೆ ಬರೋ ಮಟ ನೀವು ಮಿಕ್ಸ್ ಮಾಡ್ಬೇಕಾಕೈತಿ. ಈಗ ಬೆಟಗೇರಿ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ಪೂರಿ ಜೊತೆ ಬೆಟಗೇರಿ ಚಟ್ನಿ ಇದ್ರೆ ಮಸ್ತ್ ಆಕೈತಿ. ನಮ್ಮ ಉತ್ತರ ಕರ್ನಾಟಕ ಮಂದಿಗಂತೂ ಭಾಳ ಫೇವ್ರೇಟ್ ಇದೆ. ಪೂರಿ ಜೊತೆ ಹೆಂಗೆ ಮಾಡ್ತಾರೆ ನೋಡ್ಕೊಂಬರೋಣ. ಫಸ್ಟ್ ಎಣ್ಣೆ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಜೀರಿಗೆ ಹಾಕೋಣ. ಎಲ್ಲ ಪೂರ್ತಿ ಸಾಸಿವೆ ಜೀರಿಗೆ ಸಿಡಿದು ಆದ್ಮ್ಯಾಗ ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಅಷ್ಟು ಎಣ್ಣೆಗೆ ಕರೆಕ್ಟಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಅಷ್ಟು ಹೋಗ್ಬೇಕು ಅದ್ರದ್ದು. ಅಲ್ಲಿ ಮಟ್ಟ ಇದನ್ನು ಫ್ರೈ ಮಾಡ್ಕೊಂಡು ಕ್ಯಾಸ ಈಗ ಇದಕ್ಕೆ ಮ್ಯಾಗ ಸ್ವಲ್ಪ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ. ನಾನಿಲ್ಲಿ ಒಂದು ದೊಡ್ಡ ಉಳ್ಳಾಗಡ್ಡಿನ ಕಟ್ ಮಾಡಿ ಸಣ್ಣದಾಗ ಕಟ್ ಮಾಡಿ ಕ್ಯಾಸ ಹಾಕ್ಕೊಳಕತ್ತೀನಿ. ಈ ಬೆಟಗೇರಿ ಚಟ್ನಿಗೆ ನೀವು ಉಳ್ಳಾಗಡ್ಡಿ ಎಷ್ಟು ಹಾಕ್ತೀರಿ ಅಷ್ಟು ಚಲೋ ಆಕೈತಿ. ಅದ್ರ ಸಂಬಂಧ ನಾನಿಲ್ಲಿ ಒಂದು ಪೂರ ದೊಡ್ಡದು ಉಳ್ಳಾಗಡ್ಡಿ ಏನು ಬರ್ತಾವಲ್ಲ ಅದನ್ನು ಪೂರ್ತಿ ಹೆಚ್ಕೊಂಡು ಕ್ಯಾಸ ಹಾಕ್ಕೊಳಕತ್ತೀನಿ. ಈಗ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನಷ್ಟು. ಈಗ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ಕೊಳ್ಳೋಣ. ನೀವು ಬೇಕಂದ್ರೆ ಮೆಣಸಿನ್ಕಾಯಿನ ಸಣ್ಣಗೆ ಹೆಚ್ಚಿ ಕ್ಯಾಸನು ಹಾಕೋಬೋದು. ಅದರಲ್ಲಿ ನಾನು ಹಸಿ ಖಾರ ಹಾಕ್ಕೊಳಕತ್ತೀನಿ, ಟೇಸ್ಟ್ ಜಾಸ್ತಿ ಆಕೈತಿ ಅದ್ರ ಸಂಬಂಧ. ಇಲ್ಲಿ ನೋಡ್ಬೋದು ಇದನ್ನು ಅಷ್ಟು ಕರೆಕ್ಟಾಗಿ ಎಣ್ಣೆಯಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಹಸಿ ಖಾರದ್ದೇನು ಹಸಿ ವಾಸನೆ ಇರ್ತೈತಲ್ಲ ಅದು ಅಷ್ಟು ಹೋಗ್ಬೇಕು. ಅಲ್ಲಿ ಮಟನು ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಕಂಟಿನ್ಯೂ ಆಗ. ಈಗ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು ಎಷ್ಟು ತಿಂತೀರಿ ಅದ್ರ ತಕ್ಕಂಗೆ ಹೆಚ್ಚು ಕಮ್ಮಿ ಮಾಡ್ಕೋಬೋದು. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸಕ್ಕರೆ ಹಾಕ್ಕೊಂಡು ಕ್ಯಾಸ ಅಷ್ಟು ಸೇರಿ ಒಮ್ಮೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸಕ್ಕರೆ ಉಪ್ಪು ಅಷ್ಟು ಕರಗಿ ಹಾಕಿದ್ದು ಅಷ್ಟು ಸಾಮಗ್ರಿಗಳ ಜೊತೆನೂ ಕರೆಕ್ಟಾಗಿ ಬೆರೆತಿರ್ಬೇಕದ. ಅಲ್ಲಿ ಮಟನ್ ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಕೈತಿ. ಮಿಕ್ಸ್ ಮಾಡ್ಕೊಂಡಾದ್ಮ್ಯಾಗ ಈ ಥರ ಫ್ಲೇಮ್ ಆಫ್ ಮಾಡಿ ಇದನ್ನು ಆರಾಕ್ಬಿಟ್ಕೊಳ್ಳೋಣ. ಈಗ ಮುಂದಿಂದು ಸ್ಟೆಪ್ ಬಿಸಿ ಇದ್ದಾಗ ಮಾಡ್ಕೋಬಾರ್ದು, ಯಾಕಂದ್ರೆ ಕೆಡೋ ಚಾನ್ಸಸ್ ಭಾಳ ಇರ್ತಾವೆ. ಅದ್ರ ಸಂಬಂಧ ಈ ಥರ ಫ್ಲೇಮ್ ಆಫ್ ಮಾಡಿ ಆರಾಕಿಟ್ಕೊಳ್ಳೋಣ ಇದನ್ನು ಪೂರ್ತಿ. ಈಗ ಆರಿದಾದ್ಮ್ಯಾಗ ಮುಂದೆ ಏನು ಮಾಡೋದಂತ ನೋಡ್ಕೊಳ್ಳೋಣ. ಈಗ ಇಲ್ಲೇ ನಾವು ಮಾಡ್ಕೊಂಡಿದ್ದು ಮಿಕ್ಸರ್ ಅಷ್ಟು ಈಗ ಆರೈತಿ. ಈಗ ಇದನ್ನು ಮುಂದೆ ಏನು ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಈಗ ಇದಕ್ಕೆ ನಾನಿಲ್ಲಿ ಕಮ್ಮಿ ಅಂದರೂ 3 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ಹಾಕ್ಕೊಳಕತ್ತೀನಿ. ಮೊಸರು ಹಾಕೋದ್ರಿಂದ ಅದು ಹುಳಿದ ಏನು ಫ್ಲೇವರ್ ಇರ್ತೈತಲ್ಲ ಅದು ಬಂದಿರ್ತೈತಿ. ಯಾಕಂದರೆ ಇದಕ್ಕೆ ನಾವು ಲಿಂಬೆಹಣ್ಣು ಹಿಂಡಿರೋಂಗಿಲ್ಲ. ಮೊಸರು ಹಾಕೋದ್ರಿಂದ ಅದರ ಹುಳಿ ಫ್ಲೇವರ್ ಆಗಲಿ ಅದೆಲ್ಲ ಬಂದಿರ್ತೈತಿ. ಮತ್ತು ಈಗ ಇನ್ನೊಂದು ಬಟ್ಟಲ್ದಾಗ ನಾವು ಪುಟಾಣಿ ಹಿಟ್ಟು ತೊಗೊಂಡು ಕ್ಯಾಸ ಮಿಕ್ಸ್ ಮಾಡಿ ಇಟ್ಕೊಂಡೀನಿ. ಇಲ್ಲಿ ಕಮ್ಮಿ ಅಂದರೂ ನಾನು 1.5 ಸ್ಪೂನಷ್ಟು ಪುಟಾಣಿ ಹಿಟ್ಟು ಹಾಕ್ಕೊಂಡು ಕ್ಯಾಸ ಯಾವುದೇ ಗಂಟೆ ಇರ್ಲಾರ್ದಂಗೆ ಮಿಕ್ಸ್ ಮಾಡಿ ಇಟ್ಕೊಂಡಿನಿ. ಇದನ್ನೀಗ ಕರೆಕ್ಟಾಗಿ ಅಷ್ಟು ಮಿಕ್ಸ್ ಆದ್ಮ್ಯಾಗ ಈಗ ಇದನ್ನು ಫಸ್ಟು ಇದಕ್ಕೆ ಹಾಕ್ಕೊಂಡು ಕ್ಯಾಸ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡ್ಬೋದು ನೀವು ಎಷ್ಟು ಚಲೋ ಕಾಣ್ತೈತಿ ಅಂಥೇಳಿ. ಅದು ಮೊಸರು ಹಾಕಿದ್ರಿಂದ ಅದ್ರ ಫ್ಲೇವರ್ ಇನ್ನೂ ಸ್ವಲ್ಪ ಜಾಸ್ತಿ ಬರ್ತೈತಿ. ಇದಕ್ಕೆ ನೀವು ಬೇಕಂದ್ರೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಬೋದು, ಚಲೋ ಆಕೈತಿ. ಇದು ಇಷ್ಟು ತಿನ್ನೋಕೆ ಮಸ್ತ್ ಇರ್ತೈತಿ. ಪುರಿ ಜೊತೆ ಅದೆಲ್ಲ ಇದು ಚಟ್ನಿ ನಮ್ಮ ಕಡೆ ಭಾಳ ಫೇಮಸ್ಸ. ಈಗ ಮುಂದೆ ಪುರಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬರ್ರಿ. ಈಗ ಆಗೇಲಿ ಏನು ಹಿಟ್ಟನ್ನ ಅದಿಟ್ಕೊಂಡಿದ್ವಲ್ಲ ಅದನ್ನು ಅದ್ರೊಳಗೆ ಸ್ವಲ್ಪ ಪಾರ್ಟಿಷನ್ ಮಾಡಿ ತಗೊಂಡು ಕ್ಯಾಸ ಈ ಥರ ಮಿದ್ದಿ ಸಣ್ಣ ಸಣ್ಣ ಈ ಥರ ಉಳ್ಳಿ ಮಾಡಿ ಇಟ್ಕೋಬೇಕಾಕೈತಿ. ಇದೇ ಥರ ಇಲ್ಲೇ ಅಷ್ಟು ಉಳ್ಳಿ ಮಾಡಿ ಇಟ್ಕೊಂಡು ಕ್ಯಾಸ ಒಂದೊಂದು ಉಳ್ಳಿಗೆ ಎಣ್ಣೆ ಹಚ್ಚಿ ಕ್ಯಾಸ ಲಟ್ಟಿಸ್ಬೇಕಾಕೈತಿ. ಮತ್ತು ಲಟ್ಟಿಸ್ಬೇಕಾದ್ರೆ ನೀವು ಲಟ್ಟಣಿಗೆನೂ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಏನಾಕೈತಿ
ಕರೆಕ್ಟಾಗಿ ಅಂಟೋದಿಲ್ಲ ಅದು ಲಟ್ಟಣಿಗೆ. ಅದರ ಸಂಬಂಧ ಕರೆಕ್ಟಾಗಿ ಈ ಥರ ಎಣ್ಣೆ ಹಚ್ಕೊಂಡು ಲಟ್ಟಿಸ್ಬೇಕಾಕೈತಿ ಇದನ್ನು. ಇಲ್ಲಿ ನಾವು ಮೈದಾ ಹಿಟ್ಟು ಮತ್ತು ಗೋಧಿ ಹಿಟ್ಟು ಎರಡು ಮಿಕ್ಸ್ ಮಾಡಿದ್ಲಿಂತ ನೀವು ನೋಡ್ಬೋದು ಕರೆಕ್ಟಾಗಿ ಸ್ಟ್ರೆಚ್ ಆಗಕತ್ತೈತಿ. ಒಟ್ಟು ಹಿಟ್ಟು ವಾಪಸ್ಸು ಮುದುಡಿ ಆಗಕತ್ತಿಲ್ಲ. ಇಲ್ಲಿ ನೋಡ್ಬೋದು ನೀವು. ಈಗ ಬರೀ ಮೈದಾ ಹಿಟ್ಟಿಂದಾದ್ರೆ ಏನಕ್ಕಿತ್ತು, ನೀವು ಹೆಂಗೆ ಲಟ್ಟಿಸ್ತೀರಿ ಹಂಗೆ ವಾಪಸ್ಸು ಅದು ಸಣ್ಣದಾಕಿತ್ತು. ಆದರೆ ಇಲ್ಲಿ ಹಾಗಾಗಿಲ್ಲ. ಈಗ ಇದನ್ನು ತೊಗೊಂಡು ಪೂರ್ತಿ ಕಾದಿದ್ದ ಎಣ್ಣೆ ಒಳಗೆ ಹಾಕಿ ಗ್ಯಾಸಾಗ ಪೂರ್ತಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ನೋಡ್ಬೋದು ನೀವು ಎಷ್ಟು ಚಲೋ ಉಬ್ಬಾಕತ್ತೈತಿ ಅಂಥೇಳಿ. ಸ್ವಲ್ಪ ಎಣ್ಣೆಯಾಗ ಅದು ಏನು ನೀವು ಕರಿಯಾಕಂತ ತೊಗೊಂಡಿರ್ತೀರಲ್ಲ ಸೌಟ, ಅದರಲ್ಲೇ ಸ್ವಲ್ಪ ಒತ್ತಿ ಹಿಡಿದ್ರೆ ಕರೆಕ್ಟಾಗಿ ಉಬ್ಬುತ್ತೈತಿ. ಇಲ್ಲಿ ನೋಡ್ಬೋದು ಕಲರ್ ಆದರೂ ಎಷ್ಟು ಚಲೋ ಬಂದೈತಿ ಅಂಥೇಳಿ. ಮತ್ತು ಇವು ಮೈದಾ ಹಿಟ್ಟು ಅಷ್ಟು ಹಾಕಿ ಮಾಡಿದ್ರೆ ಹೆಂಗೆ ಪೂರೆ ಜೇಕ್ ಹಾಕವಲ್ಲ ಹಂಗೂ ಆಗೋದಿಲ್ಲ. ಸಾಫ್ಟ್ ಇರ್ತಾವೆ, ತಿನ್ನೋಕ್ಕೂ ಭಾಳ ಟೇಸ್ಟ್ ಇರ್ತಾವೆ. ಈ ಥರ ನೀವು ಒಮ್ಮೆ ಮಾಡಿ ನೋಡಿರಿ ಗೋಧಿ ಹಿಟ್ಟು ಹಾಕಿ. ಇಲ್ಲಿ ನೋಡ್ಬೋದು ಎಷ್ಟು ಚಲೋ ಕಲರ್ ಐತಿ ಅಂಥೇಳಿ. ಜಾಸ್ತಿ ಇದನ್ನು ಇಲ್ಲ ಮತ್ತು ಎಷ್ಟು ಚಲೋ ಉಬ್ಬಿ ಬಂದಾವ ಅಂಥೇಳಿ. ಇದೇ ಥರ ಇಲ್ಲಿ ನಾನು ಅಷ್ಟು ಮಾಡಿ ಇಟ್ಕೊತೀನಿ. ಇಲ್ಲಿ ನೋಡ್ಬೋದು ನೀವು ಅಷ್ಟು ಪುರಿನೂ ಎಷ್ಟು ಚಲೋ ಉಬ್ಬ್ಯಾವು ಅಂಥೇಳಿ. ಮತ್ತು ಇದ್ರ ಜೊತೆ ನಾನಿಲ್ಲಿ ಖೀರು ಮಾಡಿ ಇಟ್ಕೊಂಡೀನಿ. ನಿಮ್ಗೆ ಈ ಖೀರಿನ ಲಿಂಕ್ ಬೇಕಂದ್ರೆ ನಾನು ಇದ್ರ ವಿಡಿಯೋ ನಾನು ಡಿಸ್ಕ್ರಿಪ್ಷನ್ನಾಗ ಹಾಕಿರ್ತೀನಿ, ನೀವು ಹೋಗಿ ನೋಡ್ಬೋದು. ಅದು ಅಷ್ಟು ಚಲೋ ಆಗೈತಿ. ಪೂರ್ತಿ ಹಾಲ್ನಾಗ ಮಾಡಿದ್ದ ಹೆಂಗೆ ಮಾಡೈತಿ ಅಂಥೇಳಿ ನೋಡ್ಕೋಬೋದು ನೀವು. ಇಲ್ಲಿ ನೋಡ್ಬೋದು ಇದ್ರ ಜೊತೆ ಬೆಟಗೇರಿ ಚಟ್ನಿ ಆಗಲಿ, ಆಲೂಗಡ್ಡೆ ಪಲ್ಯ ಆಗಲಿ, ಇರ್ಲಿಕ್ಕಂದ್ರೆ ನಾರ್ಮಲ್ ಚಟ್ನಿ, ಕಾಯಿ ತುರಿ ಚಟ್ನಿ ಏನು ಮಾಡ್ತೀರಲ್ಲ ಎಲ್ಲನೂ ಚಲೋ ಆಕೈತಿ ನೋಡ್ಬೋದು. ಆದರೆ ನಮ್ಮ ಕಡೆ ಪುರಿ ಜೊತೆ ಬೆಟಗೇರಿ ಚಟ್ನಿ ಮತ್ತು ಶಾವ್ಗೆ ಖೀರು ಜಾಸ್ತಿ ತಿಂತಾರೆ. ಅದ್ರ ಸಂಬಂಧ ಪುರಿ ಮಾಡಿದಾಗ ಒಮ್ಮೆ ಇವು ಫಿಕ್ಸ್ ನಮ್ಮ ಮನ್ಯಾಗ. ನೋಡ್ಬೋದು ನೀವು ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗಾಗೈತೆ ಅಂತ ನಂಗೆ ಹೇಳ್ರಿ. ಇದಾಗೈತಿ ಇವತ್ತಿನ ನಮ್ಮ ವಿಡಿಯೋ. ನಿಮಗೆ ವಿಡಿಯೋ ಲೈಕ್ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.